ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ಲಾಸ್ಟ್ ಇಯರು ಕೂಡ ನಾನು ಈ ಬ್ಯಾಚನ್ನು ಮಾಡಿದ್ದೆ, ಅಂದರೆ ಪ್ರೋಗ್ರಾಮಿಂಗು. ಯಾರ್ಯಾರು ನನ್ನ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳಿದ್ದಿದ್ರು, ಅಂದರೆ PUCಯಿಂದ ಇಂಜಿನಿಯರಿಂಗ್ ಯಾರು ಜಾಯ್ನ್ ಆಗ್ತಾ ಇದ್ದಿದ್ರು ಅಂಥ ಸ್ಟೂಡೆಂಟ್ಸ್ಗಳಿಗೆ ಲಾಸ್ಟ್ ಇಯರ್ ಕೂಡ ಈ ಬ್ಯಾಚನ್ನು ಮಾಡಿದ್ದೇನೆ. ಲಾಸ್ಟ್ ಇಯರ್ SQL SQL ಅನ್ನು ಇದ್ರ ಜೊತೆ ಆ್ಯಡ್ ಮಾಡಿದ್ದೇನೆ. ಬಟ್ ಈ ವರ್ಷ ಓನ್ಲಿ C ಮತ್ತು C++. ನೋಡಿ ಸ್ಟೂಡೆಂಟ್ಸು, ವೆರಿ ಇಂಪಾರ್ಟೆಂಟು. ಇದು C ಮತ್ತು C++ ಎರಡೂ ಇರುತ್ತೆ, ಎರಡೂದು ಕಾಂಬೋ ಇರುತ್ತೆ. ಸೊ ಟೋಟಲ್ ಆಗಿ ನಿಮಗೆ 50 to 60 ಅವರ್ಸು ಕಂಪ್ಲೀಟು ಪ್ರೋಗ್ರಾಮಿಂಗ್ ಕ್ಲಾಸಸ್ಗಳು ನಡೀತದೆ. ಲೈವ್ ಕ್ಲಾಸಸ್ ಇರುತ್ತೆ ಒಂದು. ಈ ಲೈವ್ ಕ್ಲಾಸಸ್ ಆದ ನಂತರ ಇದರದ್ದು ರೆಕಾರ್ಡಿಂಗನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಬಟ್ ಸರ್ಟಿಫಿಕೇಷನ್ ಇರೋದಿಲ್ಲ, ಯಾವುದೇ ಸರ್ಟಿಫಿಕೇಟನ್ನು ಕೊಡೋದಿಲ್ಲ. ಸೊ ಇದು C ಮತ್ತು C++. ವೆರಿ ಇಂಪಾರ್ಟೆಂಟು. ನಿಮಗೆ ನಾನು ಆಲ್ರೆಡಿ ಒಂದು ರೋಡ್ ಮ್ಯಾಪನ್ನು ಅಪ್ಲೋಡ್ ಮಾಡಿದ್ದೇನೆ. ರೋಡ್ ಮ್ಯಾಪಲ್ಲಿ ನಾನು ಏನು ಹೇಳಿದ್ದೇನೆ ಕೇಳಿದ್ರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೀಗ ಫಸ್ಟ್ ಇಯರಿಂದ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, C++, ಪೈಥಾನ್, ಜಾವಾ ಸ್ಕ್ರಿಪ್ಟ್, ಎನಿಥಿಂಗ್, ಆಯಿತಾ. ಸೊ ಯಾರ್ಯಾರು ಇಲ್ಲ ಸರ್ ನನಗೆ C++ ಬೇಡ, ಜಾವಾ ಸ್ಕ್ರಿಪ್ಟ್ ಮತ್ತು ಪೈಥಾನ್ ನಾನು ಸ್ಟಾರ್ಟ್ ಮಾಡ್ತೇನೆ ಅಂತಿದ್ದವರು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಯಾರ್ಯಾರಿಗೆ ಪ್ರೋಗ್ರಾಮಿಂಗ್ನ ನಾಲೆಜೇ ಇಲ್ಲ, ಪ್ರೋಗ್ರಾಮಿಂಗ್ ಅಂದರೆ ಏನು, ಒಂದು ಪ್ರೋಗ್ರಾಮನ್ನು ಬರೀಲಿಕ್ಕೆ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲದಿದ್ದವರಿಗೆ ಇದನ್ನು ನಾವು ಫೌಂಡೇಶನಿಂದ ನಾನು ಹೇಳಿಕೊಡ್ತಾ ಇದ್ದೇನೆ. ಎಸ್ಪೆಷಲಿ ನಾನೇ ಹೇಳಿಕೊಡ್ತಾ ಇರೋದು. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಆಲ್ಮೋಸ್ಟ್ ನಿಮಗೊಂದು 50 to 60 ಅವರ್ಸ್ ಇರುತ್ತೆ. ಆಲ್ಮೋಸ್ಟ್ 60 ಅವರ್ಸ್ ಕ್ಲಾಸಸ್ ಇರುತ್ತೆ, ಇನ್ಕ್ಲೂಡಿಂಗ್ C ಆ್ಯಂಡ್ C++. ಓಕೆ, ಸೊ ನೀವು ಯಾವುದೇ ಕಂಪನಿ ಇಂಟರ್ವ್ಯೂಗೆ ಹೋದರೂ ಎನಿ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಇದು ಮಾಡಿಕೊಂಡು ಅದರಿಂದ ಡೇಟಾ ಸ್ಟ್ರಕ್ಚರನ್ನು ಕಲಿಬೇಕಾಗುತ್ತೆ. ಸೊ ಡೇಟಾ ಸ್ಟ್ರಕ್ಚರ್ನ ನೀವು ಸರ್ DSA ಹೇಗೆ ಮಾಡೋದು ಕೇಳಿದರೆ, ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು DSAನ ಸ್ಟಾರ್ಟ್ ಮಾಡಬೇಕು. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫೌಂಡೇಶನ್ ವೆರಿ ಇಂಪಾರ್ಟೆಂಟ್. ನಾನು C++ಅನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾರ್ಯಾರು C ಮತ್ತು C++ಗೆ ಜಾಯ್ನ್ ಆಗಬೇಕು ಅಂತಿದ್ದೀರಾ, ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಫೀಸನ್ನು ಎಲ್ಲಿ ಕೊಟ್ಟಿದ್ದೇವೆ, ಇನ್ಕ್ಲೂಡಿಂಗ್ ಬೋತ್ C ಆ್ಯಂಡ್ C++. ಲೈವ್ ಕ್ಲಾಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸನ್ನು ಕೂಡ ಕೊಡ್ತೇವೆ. ಆ್ಯಂಡ್ ನಿಮ್ಮ ಕಾಲೇಜು ಕ್ಲಾಸಸ್ಸು ಅದಕ್ಕೆ ನಿಮಗೆ ಏನು ಹೇಳ್ತಾರೆ, ಮಿಸ್ ಆಗದೇ ಇದ್ದಾಗೆ, ಅಂದರೆ ಲೈಕ್ ಇದರ್ ಮಾರ್ನಿಂಗ್ ಇರುತ್ತೆ ಅಥವಾ ವೀಕೆಂಡಲ್ಲಿ ಇರುತ್ತೆ. ನಿಮ್ಮ ಕ್ಲಾಸಿಗೂ ಮತ್ತು ಈ ಕ್ಲಾಸಿಗೂ ಏನೂ ಕ್ಲಾಶ್ ಆಗೋದಿಲ್ಲ. ಓಕೆ, ಸೊ ನಾನು ಯಾಕೆ C ಮತ್ತು C++ನ ಕಾಂಬೋ ಕೊಡ್ತಾ ಇದ್ದೇನೆ ಕೇಳಿದರೆ, ನಿಮಗಿದು ಅಕಾಡೆಮಿಕ್ಸಿಗೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗ್ನ ಬೇಸಿಕನ್ನು ಕೊಡುತ್ತೆ. ಅದಾದ ನಂತರ ಯಾರ್ಯಾರು ಇದಕ್ಕೆ ಜಾಯ್ನ್ ಆಗ್ತೀರಾ, ನಿಮಗೆ ಏನು C ಪ್ರೋಗ್ರಾಮ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು, C++ನ ಇಂಪಾರ್ಟೆಂಟ್ ಕ್ವಶನ್ಸ್ ಏನು, ಇಂಟರ್ವ್ಯೂವಲ್ಲಿ ಏನು ಕೇಳ್ತಾರೆ, ಮುಂದೆ ನಿಮ್ಮದು ರೋಡ್ ಮ್ಯಾಪ್ ಏನು, ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತಾದ್ಮೇಲೆ ಮುಂದೆ ಏನು ಕಲಿಬೇಕು. ಇದಾದ ನಂತರ ಮತ್ತೊಂದು ಪ್ಯಾಕೇಜನ್ನು ಮಾಡ್ತೇವೆ ನಾವು, DBMS ಆಪ್ರೇಟಿಂಗ್ ಸಿಸ್ಟಮು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮ್ಮು, ಇಂಥ ಸಬ್ಜೆಕ್ಟ್ಗಳು, ಕಂಪ್ಯೂಟರ್ ನೆಟ್ವರ್ಕ್ಸು, ಇದರದ್ದು ಕೂಡ ಒಂದು ಕಾಂಬೋ ಮಾಡ್ತೇವೆ. ಅದರಲ್ಲಿಯೂ ಕೂಡ ನಿಮಗೆ ಆಫರ್ಗಳಿರುತ್ತೆ. ಸೊ ಇದೆಲ್ಲ ನಿಮ್ಮ ಇಂಟರ್ವ್ಯೂಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎಲ್ಲೆಲ್ಲಿ ಯಾವ ಕಂಪನಿಯಲ್ಲಿ ವೇಕೆನ್ಸಿಗಳಿರುತ್ತೆ, ಆಫ್ ಕ್ಯಾಂಪಸ್ ವೇಕೆನ್ಸಿಗಳಿರುತ್ತೆ, ಎಲ್ಲದರದ್ದು ಲಿಂಕನ್ನು ಕೂಡ ಡೈರೆಕ್ಟ್ ನಾವಿದು ಗ್ರೂಪನ್ನು ಮಾಡ್ತೇವೆ, ಆ ಗ್ರೂಪಲ್ಲಿ ಶೇರ್ ಮಾಡ್ತೇವೆ. ಯಾರಿಗಾದರೂ ಇದಕ್ಕೆ ಜಾಯ್ನ್ ಆಗಬೇಕು ಅಂತಿದ್ರೆ, ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಫಾರ್ಮನ್ನು ಅಟ್ಯಾಚ್ ಮಾಡಿರ್ತೇನೆ. ಗೂಗಲ್ ಫಾರ್ಮ್ನ ಲಿಂಕನ್ನು ಹಾಕಿರ್ತೇನೆ. ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ, ಒಂದು ಡೆಮೋ ಕ್ಲಾಸ್ ಇರುತ್ತೆ, ಒಂದು ಹಾಫ್ ಆ್ಯನ್ ಅವರ್ ಫಸ್ಟಿಗೆ. ಸೊ ಆ ಡೆಮೋ ಕ್ಲಾಸನ್ನು ನೋಡಿ ನಿಮ್ಗೆ ಇನ್ ಕೇಸ್ ಜಾಯ್ನ್ ಆಗಬೇಕು ಅಂತಿದ್ರೆ ಜಾಯ್ನ್ ಆಗ್ಬೋದು, ಆಯಿತಾ. ಸೊ ಇದು ಬಂದು ಕ್ಲಾಸ್ ಬಂದುಬಿಟ್ಟು ಲೈಕ್ ಕಂಗ್ಲೀಷ್ ಆಗಿರುತ್ತೆ. ಕಂಗ್ಲೀಷ್ ಅಂತ ಹೇಳಿದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ನಿಮಗೆ ಪ್ರೋಗ್ರಾಮಿಂಗ್ನ ಗಂಧ ಗಾಳಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಯು ಆರ್ ಝೀರೋ ಇದ್ದರೂ ಕೂಡ ನಿಮಗೆ ಪ್ರೋಗ್ರಾಮಿಂಗನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಬೇಸಿಕ್ಕಿಂದ ಹೇಳಿಕೊಡ್ತೇನೆ. ನೀವು 9 CGPA ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪ್ರೋಗ್ರಾಮಿಂಗ್ ಸ್ಕಿಲ್ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಈ ಪ್ರೋಗ್ರಾಮಿಂಗ್ ಆದಮೇಲೆ ಮುಂದೆ ಏನು ಮಾಡಬೇಕು ಅದನ್ನು ಕೂಡ ನಾವು ಇದನ್ನು ಗೈಡ್ ಮಾಡ್ತೇವೆ, ಆಯಿತಾ. ಹೀಗೆ ಕಂಪ್ಲೀಟ್ ನಿಮ್ಗೆ ಇದರಲ್ಲಿ ಗೈಡೆನ್ಸ್ಗಳಿರುತ್ತೆ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕ್ಬೋದು, ಆರ್ ಎಲ್ಸ್ ನಾನು ಇದ್ರದ್ದು ಗೂಗಲ್ ಫಾರ್ಮಲ್ಲಿ ಇದು ಮಾಡ್ತೇನೆ, ಅದನ್ನು ನೀವು ಫಿಲ್ ಮಾಡ್ಬೋದು. ಒಂದು ಇದಿಡ್ತೇವೆ, ಡೆಮೋ ಕ್ಲಾಸಸ್ಸನ್ನು ಇಡ್ತೇನೆ, ಹಾಫ್ ಆ್ಯನ್ ಅವರ್ ಆರ್ 45 ಮಿನಿಟ್ಸು. ಆ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎನ್ರೋಲ್ ಆಗ್ಬೋದು. ತುಂಬ ಚೀಪ್ ರೇಟಿಗೆ ಕೊಡ್ತಾ ಇದ್ದೇನೆ, 2499 rupees. ಓಕೆ, C++ ಬೋತ್. ಓಕೆ, ಸೊ ಯಾಕಂದರೆ ನಾನು ಕೂಡ ಇದರಲ್ಲಿ ಇಂಡಸ್ಟ್ರಿಯಲ್ಲಿದ್ದೇನೆ, ವರ್ಕ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಈ ಟೀಚಿಂಗನ್ನು ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಶಾರ್ ಸ್ಟೂಡೆಂಟ್ಸ್. ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಅಲ್ಲಿ ನಿಮಗೆ ಎಷ್ಟು ಬೇಸಿಕ್ಕಿಂದ ಹೇಳಿಕೊಡ್ತೇನೆ ಅಂತ ಕೇಳಿದರೆ, ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ, ಪ್ರೋಗ್ರಾಮಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ಪ್ರತಿಯೊಂದನ್ನು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಕೊಡ್ತೇನೆ. ಓಕೆ,
ಸೊ ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಇಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ. ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಫಸ್ಟಿಗೆ ಡೆಮೋ ಕ್ಲಾಸನ್ನು ಅಟೆಂಡ್ ಮಾಡಿ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಎನ್ರೋಲ್ ಆಗ್ಬೋದು. ಅಂದರೆ ನಮ್ಮ ಟೀಚಿಂಗ್ನ ನೀವು ಲೈಕ್ ಮಾಡಿದರೆ ಮಾತ್ರ ಎನ್ರೋಲ್ ಆಗ್ಬೋದು. ಇಲ್ಲಿ ಯಾವ ಸರ್ಟಿಫಿಕೇಟ್ಸನ್ನು ಕೊಡೋದಿಲ್ಲ, ಇದು ಮಾಡ್ತಾ ಇರೋದು ನಿಮಗೆ ನಾಲೆಜ್ ಪರ್ಪಸ್ಸಿಗೆ. ಅದಾದ ನಂತರ ಮುಂದೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಮೇನ್ ಸಬ್ಜೆಕ್ಟ್ಸ್ಗಳ ವೀಡಿಯೋಸನ್ನು ಮತ್ತು ಅದಕ್ಕೆ ಬೇರೆ ಒಂದು ಪ್ಯಾಕೇಜನ್ನು ಮಾಡ್ತೇವೆ. ಓಕೆ, ಸೊ ಇದೇ ರೀತಿ ಮುಂದೇನು ಕೂಡ SQL TSQL ಅಂದರೆ ಇದ್ರ ರಿಲೇಟೆಡ್ ಯಾವುದು ನಿಮಗೆ ಜಾಬ್ ರಿಲೇಟೆಡ್ ಕೋರ್ಸಸ್ಗಳನ್ನು ಮಾಡ್ತೇನೆ. ಅದು ನಿಮ್ಗೆ ಬೇಡ, ನೀವು ಅದು ಮತ್ತೆ ಸೆಕೆಂಡ್ ಇಯರಿಗೆ ಹೋದಾಗ ತಗೊಳ್ಬೋದು. ಬಟ್ ಇವಾಗ ಫಸ್ಟ್ ಇಯರ್ಗೆ C ಮತ್ತು C++ ಪ್ರೋಗ್ರಾಮಿಂಗನ್ನು ಕಂಪಲ್ಸರಿ ನೀವು ಕಲೀಲೇಬೇಕು. ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓಕೆ ಕಲೀಲೇಬೇಕು ಸ್ಟೂಡೆಂಟ್ಸ್. ಆವಾಗ ಮಾತ್ರ ನಿಮಗೆ ಜಾಬ್ ಅನ್ನೋದು ಬೇಕು ಅಂತಾದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು C++ ಕಲಿಯಬೇಕು ಅಂತ ಹೇಳ್ತಾ ಇಲ್ಲ, ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಮುಂದೆ ಡೇಟಾ ಸ್ಟ್ರಕ್ಚರ್ನ ಯಾವಾಗ ಮಾಡಬೇಕು, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಮಾಡಬೇಕು, ಎಲ್ಲೂ ಮಾಡಬೇಕು, ಅದೆಲ್ಲ ಗೈಡೆನ್ಸ್ ನಮ್ಮ ಸ್ಟೂಡೆಂಟ್ಸಿಗೆ ನಾವು ಕೊಡ್ತೇವೆ, ಯಾರ್ಯಾರು ಎನ್ರೋಲ್ ಆಗ್ತೀರೋ ಅವರಿಗೆ. ಓಕೆ, ಇದು ಲೈವ್ ಕ್ಲಾಸ್ ಇರುತ್ತೆ ಪ್ಲಸ್ ರೆಕಾರ್ಡೆಡನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಯಾರ್ಯಾರಿಗೆ ಕ್ಲಾಸಸ್ಸನ್ನು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅವರೆಲ್ಲರೂ ರೆಕಾರ್ಡೆಡ್ ಕ್ಲಾಸಸ್ಸನ್ನು ಕೂಡ ನೋಡ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಇರುತ್ತೆ. ಝೂಮಲ್ಲಿ ಲೈವ್ ಇರುತ್ತೆ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೇಳ್ಬೋದು. ಇಂಟರಾಕ್ಟಿವ್ ಸೆಷನ್ ಇರುತ್ತೆ, ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಡೈರೆಕ್ಟ್ಲಿ ಮೆಸೇಜು ಮಾಡ್ಬೋದು, ಆವಾಗಲೂ ಕೂಡ ಆನ್ಸರ್ ಮಾಡ್ತೇವೆ. ಸೊ ಈ ಥರ ಆಗುತ್ತೆ. ಇದು ನಿಮ್ಮ ಅಕಾಡೆಮಿಕ್ಸಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ರೋಗ್ರಾಮಿಂಗ್ ಅನ್ನೋದು ಇಂಜಿನಿಯರಿಂಗ್ನ ತುಂಬ ಬೇಸಿಕ್. IT ಇದರದ್ದು ಫಸ್ಟ್ ಬೇಸಿಕ್ಕೆ ಪ್ರೋಗ್ರಾಮಿಂಗ್ ಅಂತ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಕೂಡ ಸ್ಟಾರ್ಟ್ ಮಾಡಬೇಕು. ಮುಂದೆ ಮತ್ತೆ ನೀವು ಏನೇನು ಮಾಡಬೇಕು ಅದೆಲ್ಲದನ್ನು ಕೂಡ ಗೈಡ್ ಮಾಡ್ತಾನೆ. ಓಕೆ, ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.